ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರಿಯಾಂಕ್ ಖರ್ಗೆಗೆ ಭಾರಿ ಹಿನ್ನಡೆ. ಕೇಳಿದ್ದು ಕೇವಲ 8 ಪ್ರಶ್ನೆ, ಆದರೆ ಸಿಕ್ಕಂಥ ಉತ್ತರಗಳ ಸಂಖ್ಯೆ ಲೆಕ್ಕಕ್ಕೆ ಮೀರಿದ್ದು. ಕಾನೂನು ಅರಿಯದೆ ಎಡವಟ್ಟು ಮಾಡ್ಕೊಂಡು ಬಿಟ್ರ ಪ್ರಿಯಾಂಕ್ ಖರ್ಗೆ. ಇದು ಬೇಕಿತ್ತ ಜೂನಿಯರ್ ಖರ್ಗೆ ಅವರೇ? ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಜೂನಿಯರ್ ಖರ್ಗೆ 4ನೇ ಬಾರಿ ಚಿತ್ತಾಪುರ ಕ್ಷೇತ್ರದಿಂದ ಗೆದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಕಳೆದ 6-7 ತಿಂಗಳಿಂದ RSS ವಿಚಾರವಾಗಿ ಸದ್ದನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯಾವಾಗ ಮೊದಲ ಹಂತವಾಗಿ RSS ವಿರುದ್ಧ, RSSನ ಮಾರ್ಚ್ ಪಾಸ್ಟ್ ವಿರುದ್ಧವಾಗಿ ಧ್ವನಿ ಎತ್ತಿ ಕೋರ್ಟ್ಗೆ ಹೋದಂಥ ಪ್ರಿಯಾಂಕ್ ಖರ್ಗೆ ಅವರ ಮೊದಲ ಮಾತಿಗೆ ಉತ್ತರಿಸಲೇಬಾರದಿತ್ತು ಮೋಹನ್ ಭಾಗವತ್ ಅವರು. ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದಂಥ RSS ವಿಚಾರಕ್ಕೆ ಯಾವಾಗ ಮೋಹನ್ ಭಾಗವತ್ ಅವರು ಉತ್ತರ ಕೊಟ್ಟರಲ್ಲ, ಆಗ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಸ್ ಅಫ್ಕೋರ್ಸ್ ನಾನು RSSನ ವಿಚಾರವಾಗಿ ಮಾತನಾಡಬಲ್ಲೆ, ನಾನು ಯಾವಾಗಲ RSS ವಿಚಾರ ಮಾತನಾಡ್ತಿಲ್ಲ, ಆಗ ರಾಷ್ಟ್ರೀಯ ಮುಖಂಡರಾದಂಥ ಮೋಹನ್ ಭಾಗವತ್ ಕೂಡ ನನ್ನ ಮಾತಿಗೆ ಬೆಲೆ ಕೊಟ್ಟು ಉತ್ತರ ಕೊಡ್ತಾರೆ ಎನ್ನುವಂಥ ಒಂದು ಗೀಳು ಕಂಡಿರಬೇಕು, ಒಂದು ಮನೋಭಾವನೆ ಬಂದಿರಬೇಕು. ಹಾಗಾಗಿ ಈಗ ಉನ್ನತ ಖಾತೆ, ಅದರಲ್ಲೂ ಕೂಡ ಗೃಹ ಖಾತೆಯನ್ನು ಪಡೆದ ನಂತರ ಪ್ರತಿಯೊಬ್ಬರು ಮಾತನಾಡ್ಕೊಳ್ತಾ ಇದ್ರು. ಗೃಹ ಖಾತೆ ಸಿಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು RSSನ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಮಾಡ್ತಾರೆ ಎನ್ನುವಂಥ ಮಾತಿನ ನಡುವೆ ಅದರಿಂದ ಪ್ರೇರೇಪಿತರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ಇಲಾಖೆಯಿಂದ ನೋಟಿಸ್ ಕೊಟ್ಟಿಸಿದ್ರೆ ಅದಕ್ಕೆ ಯಾವುದೇ ತಕರಾರು ಇರ್ತಿರಲಿಲ್ಲ. ಯಾವುದೋ ಒಂದು ಕಟ್ಟಡ ಇದೆ, ಯಾವುದೊಂದು ಅಕ್ರಮ ನಡೀತಾ ಇದೆ, ಹಾಗಾಗಿ ಗೃಹ ಖಾತೆಯಿಂದಲೋ ಅಥವಾ PWD ಖಾತೆಯಿಂದಲೋ ಅಥವಾ ಬೇರೆ ಖಾತೆಗಳಿಂದ ಒಂದು RSS ಕಚೇರಿಗೆ, RSS ಕಟ್ಟಡಕ್ಕೆ, RSSನ ಮೇಲೆ ನಿಗಾ ಇಡುವಂಥ ಕೆಲಸಕ್ಕೆ ನೋಟಿಸ್ ಹೋಗಿದ್ರೆ ಎಸ್ ಅಫ್ಕೋರ್ಸ್ RSSಗೆ ಸಂಬಂಧಪಟ್ಟವರು ಉತ್ತರ ಕೊಡಲೇಬೇಕಾಗಿತ್ತು, ಸರ್ಕಾರದ ನಿಯಮವಾಗಿತ್ತು. ಆದರೆ ತಮ್ಮ ಒಂದು ಸ್ವಂತ ಖಾತೆಯಿಂದ, ತಮ್ಮ ಒಂದು ಲೆಟರ್ ಪ್ಯಾಡ್ನಿಂದ RSSನ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೀತಾರೆ, 8 ಪ್ರಶ್ನೆಗಳನ್ನ ಕೇಳ್ತಾರೆ. ಆ 8 ಪ್ರಶ್ನೆಗಳು ಕೂಡ ನಿಮಗೆ ಈಗ ಗೊತ್ತಿದೆ. ಆದರೆ ಇದೀಗ ಆ 8 ಪ್ರಶ್ನೆಗಳಿಗೆ ಕೆಲವೊಂದಕ್ಕೆ ಉತ್ತರ ಕೊಟ್ಟಂಥ ಮೋಹನ್ ಭಾಗವತ್ ಅವರು ಇದು ಯಾಕೆ ಸುಮ್ಮನೆ ಉತ್ತರ ಕೊಡಬೇಕು, RSS 100 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ, RSS ಕೂಡ ನೋಂದಣಿಯಾಗಿಲ್ಲ, ಎಸ್ ಅಂದರೆ ಜೊತೆಗೆ ಹಿಂದೂ ಧರ್ಮ ಅಥವಾ ಯಾವುದೇ ಧರ್ಮ ಕೂಡ ನೋಂದಣಿಯಾಗಿಲ್ಲ, ಈ ಸಂಘಟನೆಗಳು, ಧರ್ಮಗಳು ನೋಂದಣಿಯಾಗಬೇಕಿಲ್ಲ, ಇವು ಕೂಡ ರಾಜಕೀಯ ಪ್ರೇರಿತವಾದಂಥ ಸಬ್ಜೆಕ್ಟ್ ಎನ್ನುವಂಥ ಮಾತನಾಡಿ ಅಷ್ಟಕ್ಕೆ ತೆರೆ ಎಳೆದ್ರು. ನನಗನ್ಸುತ್ತೆ ಅದಕ್ಕೆ ಉತ್ತರವನ್ನೇ ಕೊಡಬಾರಿತ್ತು ಮೋಹನ್ ಭಾಗವತ್ ಅವರು. ಕೇಳುವರು 1000 ಪ್ರಶ್ನೆ ಕೇಳ್ತಾರೆ, ಯಾಕೆ ನೀವು ಉತ್ತರವನ್ನು ಕೊಡಬೇಕಿತ್ತು? ಇದು ಒಂದು ಭಾಗ. ಇನ್ನು ಎರಡನೇದಾಗಿ, ಉತ್ತರ ಕೊಡಬೇಕಾಗಿದ್ದಂಥ ಉತ್ತರಿಸುವಂಥ ಒಬ್ಬ ಲಾಯರ್, ಅಂದರೆ ಸುಪ್ರೀಂ ಕೋರ್ಟ್ ಲಾಯರ್ ಇದೀಗ ಉತ್ತರಿಸುವಂಥ ಹಂತದಲ್ಲಿ ಕೇಳಿದಂಥ 8 ಪ್ರಶ್ನೆಗಳಿಗೆ 108 ಉತ್ತರವನ್ನು ಕೊಟ್ಟು ಇದೀಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಖಭಂಗ ಮಾಡಿದ್ದಾರೆ, ಮುಜುಗರ ಆಗಿದೆ. ಇದೆಲ್ಲ ಬೇಕಿತ್ತ ಜೂನಿಯರ್ ಖರ್ಗೆಯವರೇ ಎನ್ನುವಂಥ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಕೇಳಿದ್ದು 8 ಪ್ರಶ್ನೆಗಳು, ಆದರೆ ಕೊಟ್ಟಂಥ ಉತ್ತರದ ಒಂದೊಂದು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಜುಗರ ಆಗ್ಬೋದು. ಮತ್ತು ಈ ಹಿಂದೆ ಕೂಡ ಅನೇಕರು ಹೇಳಿದರು, ಅದರಲ್ಲೂ ಮುಖ್ಯವಾಗಿ ತೇಜಸ್ವಿ ಸೂರ್ಯ ಆಗಿರ್ಬೋದು, ಬೇರೆ ಬೇರೆ ನಾಯಕರು ಹೇಳಿದ ಪ್ರಕಾರ ಸುಮ್ಮನೆ ಪ್ರಿಯಾಂಕ್ ಖರ್ಗೆ ಅವರು RSSನ ನೋಂದಣಿ ವಿಚಾರ, RSSನ ವಿಚಾರವಾಗಿ ಯಾಕೆ ಮಾತನಾಡಲಿಕ್ಕೆ ಹೋಗ್ತಾರೆ? ಈಗಾಗಲೇ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ತೀರ್ಪು ಬಂದುಬಿಟ್ಟಿದೆ. ನೋಂದಣಿಯಾದವರು, ನೋಂದಣಿ ಆಗದಿದ್ದವರು ಮತ್ತು ಆದಾಯ ತೆರಿಗೆ ಎಲ್ಲವೂ ಕೂಡ, ಅಥವಾ ಈ ಗುರುದಕ್ಷಿಣೆ ಎಲ್ಲದಕ್ಕೂ ಕೂಡ ತೀರ್ಪು ಬಂದಿದೆ. ಈ ತೀರ್ಪನ್ನು ಉಲ್ಲಂಘನೆ ಮಾಡಿ ಮತ್ತೆ ಯಾಕೆ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಕೆದಕಿ ತಮ್ಮ TRPಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಖಭಂಗವನ್ನು ಯಾಕೆ ಅನುಭವಿಸ್ತಾ ಇದ್ದಾರೆ? ಅದರಲ್ಲೂ ಮುಖ್ಯವಾಗಿ ಒಬ್ಬ ಗೃಹ ಸಚಿವರಾದಂಥವ್ರು ಇಂಥ ಪ್ರಶ್ನೆಯನ್ನು ಕೇಳಬಾರದಿತ್ತು. ಅದು ಕೂಡ ಕಾನೂನಿನ ಮೀರಿ ಕೇಳಿದಂಥ ಪ್ರಶ್ನೆಗೆ ಮುಜುಗರ ಪಡಲೇಬೇಕಂತ ವ್ಯವಸ್ಥೆ ಇದೀಗ ಬಂದು ಒದಗಿದೆ. ಕೇಳಿದ್ದು 8 ಪ್ರಶ್ನೆಗಳು, ಆದರೆ ಕೊಟ್ಟಂಥ ಉತ್ತರ ಕೊಟ್ಟವರು ಯಾರು? BJPಯ ನಿಷ್ಠಾವಂತ ಲಾಯರ್ ಅವರ, ಹಿರಿಯ ಲಾಯರ್ ಅವರ ಮಗ ರಾಮ್ ಜೇಠ್ ಮಲಾನಿ ಅಂದ ಕೂಡಲೇ ಅದು BJPಗೆ ಒಂದು ಶಕ್ತಿ. ಹಿಂದುತ್ವದ ಅಜೆಂಡಾ ಮತ್ತು ರಾಮ ಮಂದಿರ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳಲ್ಲಿ ರಾಮ್ ಜೇಠ್ ಮಲಾನಿ ಅವರು ವಾದ ಮಾಡಿದ್ದು ಈಗಲೂ ಕೂಡ ಕಣ್ಣಿಗೆ ಕಟ್ಟಂತಿದೆ. ಮತ್ತು ದೊಡ್ಡ ಕೇಸ್ಗಳಲ್ಲಿ ರಾಮ್ ಜೇಠ್ ಮಲಾನಿ ಅವರು ವಾದವನ್ನು ಮಾಡ್ತಿದ್ರು. ರಾಮ್ ಜೇಠ್ ಮಲಾನಿ ವಾದಕ್ಕೆ ಬಂದ್ರಂದ್ರೆ ಆ ಅಪೋಸಿಟ್ ಕೇಸ್ ಸೋತಂತಲೇ ಅರ್ಥ, ಅಥವಾ ರಾಮ್ ಜೇಠ್ ಮಲಾನಿ ಅವರು ವಾದ ಮಾಡುವಂಥ ಕೇಸ್ ಗೆದ್ದಿತ್ತು ಎನ್ನುವಂಥ ಅರ್ಥದಲ್ಲಿ ಇತ್ತು. ಅನೇಕ ಟಾಪ್ ಲಾಯರ್ಸ್ ಇದ್ದಾರೆ. ಆ ಟಾಪ್ ಲಾಯರ್ಸಲ್ಲಿ ಟಾಪಲ್ಲಿದ್ದಂಥವರು ರಾಮ್ ಜೇಠ್ ಮಲಾನಿ ಅವರ ಮಗನಾದಂಥ ಮಹೇಶ್ ಜೇಠ್ ಮಲಾನಿ ಅವರು ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಲಾಯರ್ ಆಗಿದ್ದಾರೆ. ಜೊತೆಗೆ BJPಯ ಅನೇಕ ವಿಚಾರಗಳನ್ನ ಅವರು ವಾದ ಮಾಡ್ತಾರೆ. ಇದೀಗ ರಾಜ್ಯಸಭಾ ಮೆಂಬರ್ ಕೂಡ ಆಗಿದ್ದಾರೆ. ಅವರು ಹೇಳೋ ಪ್ರಕಾರ ಇದಕ್ಕೆ ಉತ್ತರ ಕೊಡುವಂಥ ಅಗತ್ಯವೇ ಇಲ್ಲ. ಸಂಘ ರಚನೆ ಮಾಡುವಂಥ ಹಕ್ಕು ಸಂವಿಧಾನದಲ್ಲಿ ಇದೆಯೇ ಹೊರತು ಅದು ಸರ್ಕಾರ ಕೊಡುವಂಥ ಹಕ್ಕಲ್ಲ. ಪಾಯಿಂಟ್ ನಂಬರ್ 1, ಪ್ರಿಯಾಂಕ್ ಖರ್ಗೆ ಅವರಿಗೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂಥ ಮಹೇಶ್ ಜೇಠ್ ಮಲಾನಿ ಅವರು ಕೊಟ್ಟಂಥ ಉತ್ತರ, ನೀವು ಕೇಳಿದಂಥ ಪ್ರಶ್ನೆಗೆ ಕೊಟ್ಟಂಥ ಮೊಟ್ಟ ಮೊದಲ ಉತ್ತರ
ಸಂಘವನ್ನು ರಚನೆ ಮಾಡುವಂಥ, ಒಕ್ಕೂಟವನ್ನು ರಚನೆ ಮಾಡುವಂಥ ಹಕ್ಕು ಸಂವಿಧಾನದಲ್ಲಿ ಇದೆ ಹೊರತು ಅದು ಸರ್ಕಾರ ಕೊಟ್ಟಂಥ ಹಕ್ಕು ಅಲ್ವೇ ಅಲ್ಲ. ಎಲ್ಲಿ ಕಾನೂನಿನಲ್ಲಿ ಅಧಿಕಾರ ಇದೆ ಅಂದರೆ 19(1)(c)ಯಲ್ಲಿ ಸಂಘ, ಒಕ್ಕೂಟ ಮತ್ತು ಸಂಘಟನೆ ಮಾಡುವ ಹಕ್ಕನ್ನು ಸಂವಿಧಾನದಲ್ಲಿ ಕೊಟ್ಟಿದೆ. ಸರ್ಕಾರ ಅಥವಾ ಮಂತ್ರಿ ಒಬ್ಬ ವ್ಯಕ್ತಿ ಕೊಡುವಂಥ ಹಕ್ಕಲ್ಲ, ಇದು ಸಂವಿಧಾನದಲ್ಲಿದೆ. ಆರ್ಟಿಕಲ್ 19(1)(c)ಯಲ್ಲಿ ಇದೀಗ ಸಂವಿಧಾನ ಕೊಟ್ಟಿದೆ. ನೀವು ಅದನ್ನು ಪ್ರಶ್ನೆ ಮಾಡುವಂಥ ಹಕ್ಕು ಎಲ್ಲಿ ಕೊಟ್ಟಿದೆ ಅಂದರೆ 19(4)ಅಲ್ಲಿ ಸಂವಿಧಾನದಲ್ಲಿ ಹಕ್ಕಿದೆ, ಆದರೆ ಅದು ನೋಂದಣಿ ಮಾಡುವಂಥ ಹಕ್ಕಿಲ್ಲ. ನೀವು ಪ್ರಶ್ನೆಯನ್ನು ಕೇಳ್ಬೋದು, ಆದರೆ ಅದಕ್ಕೆ ನೋಂದಣಿಯ ಹಕ್ಕಿಲ್ಲ, ನೋಂದಣಿ ಮಾಡುವಂಥ ಒಂದು ಹಕ್ಕನ್ನು ಕೊಟ್ಟಿಲ್ಲ. ನೀವು ಸಂಘವನ್ನು ರಚನೆ ಮಾಡ್ಕೋಬೋದು, ಆದರೆ ಪ್ರಶ್ನೆ ಮಾಡುವಂಥ ಹಕ್ಕಿದೆ ಹೊರತು ನೋಂದಣಿಯ ಬಗ್ಗೆ ಪ್ರಶ್ನೆ ಮಾಡುವಂಥ ಹಕ್ಕಿಲ್ಲ ಎನ್ನುವಂಥ ಮಾತನ್ನು 19(4)ರಲ್ಲಿ ಕೇಳಿದೆ. ಜೊತೆಗೆ RSSನ ಸಂಘಟನೆ ಅಥವಾ ಅವರ ಆಸ್ತಿ, ಅದರ ಪ್ರಮಾಣ ಪತ್ರ, ಕೌಟುಂಬಿಕವಾದಂಥ ವಿಚಾರ ಯಾವುದೂ ಕೂಡ ಒಬ್ಬ ಸಚಿವ ಕೇಳುವಂಥ ಒಂದು ವಸ್ತು ಅಲ್ಲ. RSS ಆಗಿರ್ಬೋದು, ಒಂದು ಸಂಘದ ವಿಚಾರವನ್ನು ಒಬ್ಬ ಸಚಿವ ಕೇಳುವಂಥ ಪ್ರಶ್ನೆಯಲ್ಲ, ಒಬ್ಬ ಕುಟುಂಬ ರಾಜಕಾರಣದಿಂದ ಬಂದಂಥ ವ್ಯಕ್ತಿ ಕೇಳುವಂಥ ಒಂದು ವಸ್ತುವಲ್ಲ. ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಒಮ್ಮೆ ಇದು ಇಂಟ್ರೆಸ್ಟಿಂಗ್ ಆಗಿದೆ, ಈಗಾಗಲೇ ನೋಂದಣಿಯಾಗಿಲ್ಲ, ನಾವು ಬ್ಯಾನ್ ಮಾಡ್ತೇವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, RSS ಸರಿ ಇಲ್ಲ, 100 ವರ್ಷದಲ್ಲಿ ಏನು ಮಾಡಿದೆ, ಅದು ಆದಾಯ ತೆರಿಗೆ ಕಟ್ಟಿಲ್ವಾ, ಅದು ಪದಾಧಿಕಾರಿಗಳು ಯಾರು, ಎಲ್ಲವನ್ನೂ ಕೇಳುವಂಥ ಪ್ರಿಯಾಂಕ್ ಖರ್ಗೆ ಅವರೇ, ನೆಹರು ಕಾಲದಲ್ಲೂ ಕೂಡ ಒಮ್ಮೆ ಬ್ಯಾನ್ ಆಗಿತ್ತು. ಆಗ ಸರಿಯಾದ ಡಾಕ್ಯುಮೆಂಟನ್ನು ಕೊಟ್ಟ ನಂತರ ಮತ್ತೆ ಬ್ಯಾನ್ ಕೂಡ ಲಿಫ್ಟ್ ಆಗಿತ್ತು. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಬ್ಯಾನ್ ಕೂಡ ಲಿಫ್ಟ್ ಆಗಿತ್ತು ಅಂದರೆ ಕೆಲವೊಂದು ದಾಖಲಾತಿಗಳನ್ನು ಕೂಡ RSSನವರು ಇಟ್ಕೊಂಡಿದ್ದಾರೆ. ಬೇಕಾದ ಅನಿವಾರ್ಯ ದಾಖಲಾತಿಗಳಿದೆಯಲ್ಲ, ಅವನ್ನು RSSನವರು ಇಟ್ಕೊಂಡಿದ್ದಾರೆ. ನೀವು ಬರೆದಂಥ ಮೌಖಿಕ ಪತ್ರಕ್ಕೆ ಉತ್ತರ ಕೊಡುವಂಥ ಅಗತ್ಯವೂ ಇಲ್ಲ, ಅಥವಾ ಅದರ ಒಂದು ಸಲಹೆಯೂ ಇಲ್ಲ, ಅದರ ಒಂದು ಅಗತ್ಯ ಇಲ್ಲವೇ ಇಲ್ಲ. RSS ಬ್ಯಾನ್ ಮಾಡಲಾಗಿತ್ತು ನೆಹರು ಕಾಲದಲ್ಲಿ. ಜೊತೆಗೆ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ ನಂತರ ಎಸ್ ಅಫ್ಕೋರ್ಸ್ ಇವೆಲ್ಲವೂ ಕೂಡ ಸರಿ ಇದೆ, ಹೀಗಾಗಿ ಬ್ಯಾನನ್ನು ಲಿಫ್ಟ್ ಮಾಡ್ತಾರೆ ಅದೇ ನೆಹರು ಸರ್ಕಾರ. ಹೀಗಾಗಿ 100 ವರ್ಷದಿಂದ ಬಂದಂಥ ಈ ಸಂಘಟನೆ ಅಥವಾ ಕಲ್ಚರಲ್ಸ್ ಆರ್ಗನೈಸೇಷನ್ ಬಗ್ಗೆ ನೀವು ಪದೇ ಪದೇ ಮಾತನಾಡುವಂಥ ಒಂದು ಪ್ರಮೇಯ ಬರೋದಿಲ್ಲ. ಸಂವಿಧಾನಕ್ಕಿಂತ ಯಾವುದೇ ವ್ಯಕ್ತಿ ದೊಡ್ಡವನ್ನಲ್ಲ. ನೀವು ಕೇಳಬಹುದು, ಉತ್ತರ ಕೊಡುವಂಥ ಅಗತ್ಯ ಕೂಡ ಇಲ್ಲ. RSSನ ಸಂಘಟನೆ ವಿಚಾರ ಸಂವಿಧಾನದಲ್ಲಿ ಇದೆಯೇ ಹೊರತು ಅದು ಸರ್ಕಾರದ ಸೂಚನೆ ಪ್ರಕಾರ ನಡೆಯಲ್ಲ ಎನ್ನುವಂಥ ಮಾತನ್ನು ಕೇಳಿದ್ದಾರೆ. ಮತ್ತು ಸಂವಿಧಾನಕ್ಕಿಂತ ಯಾರು ಕೂಡ ದೊಡ್ಡವರಲ್ಲ. RSSನ ಟ್ಯಾಕ್ಸ್ ಆಗಿರ್ಬೋದು, ಪ್ರಮಾಣ ಪತ್ರ ಈಗಾಗಲೇ ಎಲ್ಲವೂ ಕೂಡ ಸಲ್ಲಿಕೆಯಾಗಿದೆ ಕೋರ್ಟಲ್ಲಿ, ಮತ್ತು ಈಗಾಗಲೇ ಅವೆಲ್ಲವೂ ಕೂಡ ಸಂವಿಧಾನದಲ್ಲಿ ತೀರ್ಪು ಬಂದಿದೆ. ನೋಡಿ, RSS ಬಗ್ಗೆ ಟ್ಯಾಕ್ಸ್ ಆಗಿರ್ಬೋದು, ಪ್ರಮಾಣ ಪತ್ರ ಆಗಿರ್ಬೋದು, ಎಲ್ಲವೂ ಕೂಡ ಒಮ್ಮೆ ಕೇಸಾಗಿ ತೀರ್ಪು ಕೂಡ ಬಂದಿದೆ ಹೈಕೋರ್ಟಲ್ಲಿ. ಹೀಗಾಗಿ ಯಾವುದೇ ಈಗ ಮತ್ತೆ ಆ ಕೋರ್ಟ್ ತೀರ್ಪಿಗೆ ಬಂದ ನಂತರ RSS ಬಗ್ಗೆ ಕೇಸಾಗಿತ್ತು, ಪ್ರಮಾಣ ಪತ್ರ ಕೊಡಿ, ಆದಾಯ ಪತ್ರ ಕೊಡಿ, ಕಟ್ಟಡ ಬಗ್ಗೆ ಕೊಡಿ, ಎಲ್ಲವೂ ಕೂಡ ಹೈಕೋರ್ಟು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಆದ ನಂತರ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ ಎಲ್ಲವೂ ಕೂಡ ತೀರ್ಪು ಬಂದಿದೆ. ಆ ತೀರ್ಪನ್ನು ಓದಿಕೊಳ್ಳದೆ ಮತ್ತೆ ಸುಮ್ಮನೆ ನೀವು RSS ಬಗ್ಗೆ ಆಗಲಿ, ಕಟ್ಟಡ ಬಗ್ಗೆ ಆಗಲಿ, ಟ್ಯಾಕ್ಸ್ ಬಗ್ಗೆ ಆಗಲಿ ಯಾಕೆ ಸುಮ್ಮನೆ ನೀವು ಪ್ರಶ್ನೆಯನ್ನು ಎತ್ತಿದ್ರೆ, ಇದರ ಅರ್ಥ ಇಷ್ಟೇ, ನಿಮಗೆ ಕಾನೂನಿನ ಗೊತ್ತಿಲ್ಲ, ಈ ಹಿಂದೆ ಬಂದಂಥ ತೀರ್ಪು ಗೊತ್ತಿಲ್ಲ. ಹೀಗಾಗಿ ನೀವು ಕೆಲವೊಂದು ಹಂತದಲ್ಲಿ ಕಾನೂನನ್ನೇ ಪ್ರಶ್ನೆ ಮಾಡಿ ಒಂದು ಅವಮಾನಿಸುವಂಥ ಕೆಲಸಕ್ಕೆ ಮಾಡ್ತಾ ಇದ್ರಿ. ನೀವು ಗುರುದಕ್ಷಿಣೆ ಬಗ್ಗೆ, ರಾಮದಕ್ಷಿಣೆ, ಗುರುದಕ್ಷಿಣೆ ಎಲ್ಲವೂ ಕೂಡ ಕೇಳ್ತಾ ಇದ್ರಿ. ಈಗಾಗಲೇ ಸಂಬಂಧಪಟ್ಟಂಥ ಹೈಕೋರ್ಟ್ಗಳು ಇದಕ್ಕೆ ಸಂಬಂಧಪಟ್ಟಂಥ ತೀರ್ಪನ್ನು ಕೂಡ ಕೊಟ್ಟಿದೆ. ನೋಂದಣಿ ಅಲ್ಲದಂಥ ಸಂಘಗಳು ಬಗ್ಗೆ ಕಲೆಕ್ಟ್ ಮಾಡುವಂಥ ಗುರುದಕ್ಷಿಣೆ ಬಗ್ಗೆ ಈಗಾಗಲೇ ತೀರ್ಪು ಕೂಡ ಬಂದಿದೆ. ಆ ತೀರ್ಪನ್ನು ಕೂಡ ಓದಿಕೊಳ್ಳಬಹುದು. ಹೀಗಾಗಿ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಸಂಘಗಳ ಮೇಲೆ ಒತ್ತಡ ಹೇರುವಂತಿಲ್ಲ. ಸಂಘಗಳ ರಚನೆ ಮತ್ತು ಸಂಘಗಳ ರಚಿಸುವಂಥ ಹಕ್ಕು ಸಂವಿಧಾನದಲ್ಲಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಆದಂತೆ. ಆದರೆ ಯಾಕೆ RSS ಬ್ಯಾನ್ ಮಾಡಿದಂಥ ನೆಹರು ಅವರು ಯಾಕೆ ಬ್ಯಾನನ್ನು ಲಿಫ್ಟ್ ಮಾಡಿದ್ರು? ಇದು ಈಗ 8 ಪ್ರಶ್ನೆಯನ್ನು ಕೇಳಿದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ 18ಕ್ಕಿಂತ 108 ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಇವೆಲ್ಲವೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಗೊತ್ತಿದೆ. ಪ್ರಿಯಾಂಕ್ ಖರ್ಗೆ ಅವರೇನು ದಡ್ಡರಲ್ಲ. ನಾನು ಕೇಳಿದಂಥ ಪ್ರಶ್ನೆಗೆ ಇಂಥ ಉತ್ತರ ಬರುತ್ತೆ, ಇಂಥ ಸುಪ್ರೀಂ ಕೋರ್ಟ್ ಲಾಯರೇ ಉತ್ತರವನ್ನು ಕೊಡ್ತಾರೆ, ಎಲ್ಲವೂ ಕೂಡ ಗೊತ್ತಿದ್ದೆ. 8 ಪ್ರಶ್ನೆಗಳ ಒಂದು ಮೌಖಿಕ ಒಂದು ಲೆಟರನ್ನು ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರು ಕಳಿಸಿದ್ರು. ನನಗನ್ಸಿದ ಪ್ರಕಾರ
ಕೇಳೋರು 1000 ಪ್ರಶ್ನೆ ಕೇಳಿದ್ರು ಮೋಹನ್ ಭಾಗವತರು ಉತ್ತರವನ್ನು ಕೊಡಬಾರಿತ್ತು. ಹೀಗೆ ಮಹೇಶ್ ಜೇಠ್ಮಲಾನಿ ಅಂದರೆ ರಾಮ್ ಜೇಠ್ಮಲಾನಿ ಅವರ ಮಗನಾದಂಥ ಸುಪ್ರೀಂ ಕೋರ್ಟ್ ಲಾಯರ್ ಆಗಿರುವಂಥ ಮತ್ತು ರಾಜ್ಯಸಭೆ ಮೆಂಬರ್ ಆಗಿರುವಂಥ ಮತ್ತು ಬಿಜೆಪಿ ಪರವಾಗಿ ವಾದ ಮಾಡುವಂಥ ಈ ಮಹೇಶ್ ಜೇಠ್ಮಲಾನಿ ಅಂತವರು ಉತ್ತರಿಸಬೇಕಿದ್ದೇ ಹೊರತು ಮೋಹನ್ ಭಾಗವತ್ ಅಂತ ಸಂಘದ ಮುಖ್ಯಸ್ಥರು ಉತ್ತರವನ್ನು ಕೊಡಲೇಬಾರದು. ಯಾಕಂದರೆ ಒಮ್ಮೆ ಉತ್ತರ ಕೊಟ್ಟ ನಂತರ ಮತ್ತು 16 ವರ್ಷ ಇಂಥ ಪ್ರಶ್ನೆಗಳು ಹೇಳಲೇಬಾರ್ದು. ಹೀಗಿದ್ದಾಗ ಮಾತ್ರ ಇಂಥ ಒಂದು ಎಡವಟ್ಟಿನ ಪ್ರಶ್ನೆಗಳು ಸಮಾಜದಲ್ಲಿ ಹುಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪದೇ ಪದೇ ಇಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ, ಅದಕ್ಕೆ ಉತ್ತರ ಕೊಡ್ತಾರೆ, ಮತ್ತೆ ಗೊಂದಲ ಆಗುತ್ತೆ. ಎಂಥವೂ ಗೊಂದಲದ ನಡುವೆ ನಾವು ಮಾಡಬೇಕಂತ ಅಭಿವೃದ್ಧಿ ಕಾರ್ಯ ಮರೆತು ಹೋಗ್ಬಿಡುತ್ತೆ. ಇದೇ ಚಿತ್ತಾಪುರ ಕ್ಷೇತ್ರ ಆಗಿರ್ಬೋದು, ಇದೇ RSS ವಿಚಾರ ಆಗಿರ್ಬೋದು, ಇದೇ ಸರ್ಕಾರಿ ಶಾಲೆಗಳಾಗಿರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿ ಕುಂಠಿತ ಆಗ್ತದೆ. ಅಂಥ ವಿಚಾರವನ್ನು ಮುನ್ನೆಲೆಗೆ ತರುವ ಬದಲು ಕೇವಲ RSS, ಕೇವಲ ಒಂದು ಬೇರೆ ಅಜೆಂಡಾ, ಕೇವಲ ಹಿಂದುತ್ವ, ಕೇವಲ ಎಡಪಂಥೀಯ, ಕೇವಲ ಬಲಪಂಥೀಯ ಆಧಾರವನ್ನು ಇಟ್ಕೊಂಡು ಅಭಿವೃದ್ಧಿ ಕಾರ್ಯವನ್ನು ಮರೆತು ಬಿಟ್ಟರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗತ್ತೆ. ಹೀಗಾಗಿ ಒಮ್ಮೆ ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆಯನ್ನು ಕೇಳಿದ ನಂತರ ಅದಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಉತ್ತರ ಬರಲಿಲ್ಲ, ಅವ್ರು ಸರಿ ಇಲ್ಲ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡು ಸುಮ್ಮನೆ ಆಗ್ತಾರೆ. ಅದಕ್ಕೆ ಬಿಟ್ಟು ಅದಕ್ಕೆ ಉತ್ತರ ಕೊಡುವಂಥ ಮಾತಿಗೆ ಹೋಗ್ಬಿಟ್ರೆ ಇದೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಅದು ನೈತಿಕ ಬೆಂಬಲ ಆಗುತ್ತೆ. ಮೋಹನ್ ಭಾಗವತ್ ಅವರ ಉತ್ತರವನ್ನು ಪಡ್ಕೊಂಡಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದಂಥ ಮಾತು ಉಡಾಪಿಯ ಉತ್ತರ ಬೇಡ, ನಾನು ಕೂಡ RSS ಕಚೇರಿಗೆ ಬರ್ತೇನೆ, ಎಲ್ಲವೂ ಕೂಡ ದಾಖಲಾತಿ ಕೊಡಿ, ಆ ದಾಖಲಾತಿ ಸರಿ ಇದ್ದರೆ ನಿಮ್ಗೆ ಒಳ್ಳೆಯದಾಗಲಿ, ನಾವು ಕೂಡ ಬರ್ತೀವಿ RSS ಕಚೇರಿಗೆ ಅಥವಾ ನಮ್ಮ ಕಚೇರಿ, ನೀವು ಬಂದು ದಾಖಲಾತಿಯನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ನಾನು ಹೇಳಿದ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಲೆಟರ್ ಪ್ಯಾಡ್ನಿಂದ ಪ್ರಶ್ನೆ ಕೇಳುವ ಬದಲು ಸರ್ಕಾರದ ಇಲಾಖೆಯಿಂದ ಅಫ್ಕೋರ್ಸ್ ಕೆಲವೊಂದು ಕಡೆ ಕೆಟ್ಟ ಕೆಲಸ ಆಗ್ತಿದೆ, RSS ಕಚೇರಿಯಲ್ಲಿ ಯಾವುದು ಸರಿ ಇಲ್ಲ, ಅಲ್ಲಿ ಬೇರೆ ಬೇರೆ ದೌರ್ಜನ್ಯ ಆಗುತ್ತೆ ಅಂದರೆ ಕಾನೂನಿನ ಮುಖಾಂತರ ಹೋಮ್ ಡಿಪಾರ್ಟ್ಮೆಂಟಿಂದ ಒಂದು ಪ್ರಶ್ನೆಯನ್ನು ಕೇಳಬಹುದು, ಉತ್ತರವನ್ನು ನೋಟಿಸನ್ನು ಕೊಡ್ಬೋದಿತ್ತು. ಅಫ್ಕೋರ್ಸ್ ಬೇರೆ ಒಂದು ಜಾಗ ಅತಿಕ್ರಮಣವಾಗಿದೆ, ಬೇರೆ ಒಂದು ಕೆಟ್ಟ ಕೆಲಸ ನಡೆತಿದ್ದಾಗ PW ಇಲಾಖೆಯಿಂದ ಒಂದು ನೋಟಿಸ್ ಕೊಟ್ಟಿದೆ, ಅದಕ್ಕೆ ಉತ್ತರ ಕೊಡ್ಬೋದಿತ್ತು. ಇಲ್ಲ ಅವರು ಕರೆಂಟನ್ನು ವಿದ್ಯುತ್ತನ್ನು ಹಾಕ್ಕೊಂಡಿದ್ದೆ, ಅದಕ್ಕೆ ಪವರನ್ನು ಪೇಕ್ ಮಾಡ್ತಾ ಇಲ್ಲ, ವಿದ್ಯುತ್ತನ್ನು ಫ್ರೀಯಾಗಿ ಪಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಬೇರೆಯಾದ ಹುನ್ನಾರ ಇದೆ ಅನ್ನುವಂಥ ಒಂದು ಅಂಶ ಬೆಳಕಿಗೆ ಬಂದರೆ ನಮ್ಮ ಇಂಧನ ಇಲಾಖೆ ನೋಟಿಸ್ ಕೊಟ್ಕೊಂಡಿಲ್ಲ, ಇದು RSS ಕಚೇರಿಯವರು ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಹೀಗಾಗಿ ಸಂಬಂಧಪಟ್ಟಂಥ ಇಲಾಖೆಯಿಂದ ನೋಟಿಸ್ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟವರು ಉತ್ತರವನ್ನು ಕೊಡಲೇಬೇಕಾಗಿತ್ತು. ಆದರೆ ತಮ್ಮ ಸ್ವಂತ ಹಿತಾಸಕ್ತಿಯಿಂದ ಸ್ವಂತ ಒಂದು ಲೆಟರ್ ಪ್ಯಾಡ್ನಿಂದ ಮೋಹನ್ ಭಾಗವತ್ ಅವರಿಗೆ ಬರೆದಂಥ ಪತ್ರ ಸರ್ಕಾರದ ಮಟ್ಟಿಗೆ ಯಾಕೋ ಮುಜುಗರ. ನಾನು ಈಗಾಗಲೇ ಹೇಳಿದ್ದೇನೆ, ಒಂದು ಹಂತದಲ್ಲಿ 2018ರಲ್ಲಿ ಕಾಂಗ್ರೆಸ್ ಸೋಲಿಕ್ಕೆ ಇದೇ ಲಿಂಗಾಯತ ಪ್ರತ್ಯೇಕ ಧರ್ಮ ಹೇಗೆ ಮುಳುವಾಯ್ತಲ್ಲ, ಸಿದ್ದರಾಮಯ್ಯನವರ ಗೆಲುವಿಗೆ ಹೇಗೆ ಮುಳುವಾಯ್ತಲ್ಲ, MB ಪಾಟೀಲು ಸ್ವಾಮೀಜಿಗಳು ಹೇಗೆ ಕಾಂಗ್ರೆಸ್ ಸರ್ಕಾರವನ್ನು ತನ್ನೆಡೆಗೆ ತೆಗೆದುಕೊಂಡು ಈ ಲಿಂಗಾಯತ ಧರ್ಮವನ್ನು ಬೇರ್ಪಡೆ ಮಾಡುವಂಥ ನಿಟ್ಟಿನಲ್ಲಿ ಹಿಂದೂ ಧರ್ಮದ ಮೇಲೆ ಒಂದು ಕಪ್ಪು ನೆರಳನ್ನು ಇಟ್ಟರಲ್ಲ, ಅದೇ ಥರದಲ್ಲಿ ಇದೀಗ RSSನ ಮೇಲೆ ಪದೇ ಪದೇ ಸುಮ್ಮನೆ ಪ್ರಶ್ನೆಯನ್ನು ಕೇಳುವ ಮುಖಾಂತರ ಮತ್ತೆ 2028ರಲ್ಲಿ ಕಾಂಗ್ರೆಸ್ನ ಒಂದು ಸೋಲಿಗೆ ಇದೇ ವ್ಯಕ್ತಿಗಳು ಮುನ್ನಡಿ ಬರೀತಾರಾ? ಕಾದು ನೋಡಬೇಕು. ಯಾಕಂದರೆ ಯಾವುದೇ ಧರ್ಮ ನಂಬಿಕೆ ಎಲ್ಲವೂ ಕೂಡ ಸಲೀಸಾಗಿ ತನ್ನ ಒಂದು ಬೆಳವಣಿಗೆ ಆಗಿದ್ದು ತನ್ನ ಒಂದು ಕಟ್ಟುಪಾಡುಗಳಿಂದ ಹೊರಗೆ ಬರಬೇಕಂದ್ರೆ 1000 ವರ್ಷ ಬೇಕಾಗುತ್ತೆ. ಒಂದೇ ಸಲ ನಾವು ಎಲ್ಲವನ್ನೂ ಕೂಡ ನಿರ್ಮೂಲನೆ ಮಾಡಿಬಿಡ್ತೇನೆ, ಎಲ್ಲವೂ ಕೂಡ ಸರಿ ಮಾಡ್ತೇನೆ ಅಂದರೆ ಅದು ಕಷ್ಟ ಸಾಧ್ಯ. ಹೀಗಾಗಿ ಒಂದು ಹಂತಕ್ಕೆ ನೀವು ಧರ್ಮ ಆಚರಣೆ ಮತ್ತು ಬೇರೆ ನಂಬಿಕೆಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಲಿಕ್ಕೆ ಹೊರಟ್ರೆ ಅದು ಮುಂದಿನ ಚುನಾವಣೆಯಲ್ಲಿ ನೇರವಾಗಿ ಇದೇ ಪಕ್ಷವನ್ನು ಸೋಲಿಸುವ ನಿಟ್ಟಿನಲ್ಲಿ ಪ್ರಯಾಣ ಮಾಡಿದ್ರೆ ಅದು ಅತಿಶಯೋಕ್ತಿಯಲ್ಲ. ಈ ಹಿಂದೆ ಆಗಿತ್ತು, ಮುಂದೆ ಕೂಡ ಆಗ್ಬೋದು. ಹಾಗಾಗಿ ಇನ್ನು ಮುಂದಾದರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡುವಂಥವ್ರು, ಇದೀಗ ಕಾನೂನಿನ ಒಂದು ಗೃಹ ಇಲಾಖೆಯನ್ನು ವಹಿಸಿಕೊಂಡಿದ್ದಾರೆ. ಮುಂದಾದರೂ ಕೂಡ ಗೃಹ ಇಲಾಖೆಯಲ್ಲಿ ಒಳ್ಳೆಯ ಕೆಲಸ ಮಾಡಲಿ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಒಬ್ಬ ದಲಿತ ನಾಯಕನನ್ನು ನೋಡುವಂಥ ಒಂದು ದೃಶ್ಯ ಕಣ್ಮುಂದೆ ಬರಲಿ. ಕರ್ನಾಟಕ ಅಂದ ಕೂಡಲೇ ಅದು ದಲಿತ ವಿರೋಧಿ ಅಂತ ಆಗ್ಬಿಟ್ಟಿದೆ. ಇಲ್ಲಿಯ ತನಕ ಒಬ್ಬ ರಾಜಕಾರಣಿ ಕೂಡ ದಲಿತ ಕೋಟದಿಂದ ಅಥವಾ ದಲಿತ ನಾಯಕ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಹೊಂದಿಲ್ಲ. ಅದು BJP JDS ಅಥವಾ ಕಾಂಗ್ರೆಸ್ ಆಗಿರ್ಬೋದು. ಹೇಳಲಿಕ್ಕೆ ದಲಿತರು ಅಂತ ಹೇಳ್ತಾರೆ, ಆದರೆ ಯಾವ ಪಕ್ಷ ಕೂಡ ಒಬ್ಬ ದಲಿತ ನಾಯಕನಿಗೆ ಮುಖ್ಯಮಂತ್ರಿ ಮಾಡುವಂಥ ಅವಕಾಶ ಕೊಟ್ಟಿಲ್ಲ. ಸಿಕ್ಕಾಗ ಬಳಸ್ಕೊಳ್ಬೇಕು. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಕಾನೂನಿನ ಮೂಲಕ ಯಾರೆಲ್ಲ ದರ್ಪ ತೋರ್ತಾರಲ್ಲ, ಯಾರೆಲ್ಲ ಕಾನೂನನ್ನು ಉಲ್ಲಂಘನೆ ಮಾಡ್ತಾರಲ್ಲ, ಅವರಿಗೆಲ್ಲ ಒಂದು ತಕ್ಕ ಪಾಠವನ್ನು ಕಲಿಸಿ ಒಂದೊಳ್ಳೆಯ ಒಂದು ಸದಭಿರುಚಿಯ ಒಬ್ಬ ಸಾಮಾಜಿಕ ಕಳಕಳಿಯುಳ್ಳ ನಾಯಕನಾಗಿ ಬೆಳೆದರೆ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಒಳ್ಳೆಯದು, ಆ ಮೂಲಕ ರಾಜ್ಯಕ್ಕೂ ಕೂಡ ಒಳ್ಳೆಯದು. ಸುಮ್ಮನೆ ಇಂಥ ಪ್ರಶ್ನೆಗಳನ್ನ ಗಾಳಿಯಲ್ಲಿ ತೇಲ್ಬಿಟ್ಟು ತಮ್ಮ ಸ್ವಂತ ಲೆಟರ್ ಪ್ಯಾಡಿಂದ ದೊಡ್ಡ ನಾಯಕರಿಗೆ ಅಥವಾ ಬೇರೆ ನಾಯಕರಿಗೆ ಪ್ರಶ್ನೆಗಳ ಮುಖಾಂತರ ಎಲ್ಲೋ ಒಂದು ಕಡೆ ತಾನು ಮಾಡಬೇಕೆಂದ 4 ಸಚಿವ ಅಂದರೆ ಮಂತ್ರಿ ಪದವಿ ಇದೆ, ಹೋಮ್ ಮಿನಿಸ್ಟರ್ ಇದೆ, ಬಯೋಟೆಕ್ ಟೆಕ್ನಾಲಜಿ ಇದೆ, IT-BT ಇದೆ ಮತ್ತು ಗವರ್ನೆನ್ಸ್ ಅನ್ನುವಂಥ 4 ಉತ್ತಮ ಹುದ್ದೆಯನ್ನು ಹೊಂದಿರುವಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಡಲಿಕ್ಕೆ 10 ಕೆಲಸ ಇದೆ. ಈ ಕೆಲಸ ಕಡೆ ಗಮನ ಕೊಟ್ಟರೆ ಎಲ್ಲರೂ ಕೂಡ ಗೌರವಪೂರ್ವಕವಾಗಿ ಒಂದು ಸಲ್ಯೂಟನ್ನು ಹೊಡಿತಾರೆ. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಉತ್ತರ ಕೂಡ ಜನ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ವಿಶಿಷ್ಟ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.